ಯೋಚನೆ ಮಾಡಿ, ಒಬ್ಬ ಸೂಪರ್ ಸ್ಟಾರ್, ಒಂದು ಹೊಸ ರಾಜಕೀಯ ಪಕ್ಷ ಮತ್ತು ಇವೆರಡನ್ನೂ ಬುಡಮೇಲು ಮಾಡಬಹುದಾದಂಥ ಒಂದು ಸ್ಫೋಟಕ ಕೇಸ್. ಹೌದು, ನಾವು ಮಾತಾಡ್ತಿರೋದು ನಟ ದಳಪತಿ ವಿಜಯ್ ಅವರ ಬಗ್ಗೆ. ಸರಿ, ಹಾಗಿದ್ರೆ ಬನ್ನಿ ಸೂಪರ್ ಸ್ಟಾರ್ ನಟ ಮತ್ತು ಈಗ ರಾಜಕಾರಣಿಯೂ ಆಗಿರುವ ವಿಜಯ್ ಅವರ ಈ ಕಥೆಯ ಆಳಕ್ಕೆ ಇಳಿಯೋಣ. ಏನಿದು 26 ವರ್ಷಗಳ ದಾಂಪತ್ಯದ ಅಂತ್ಯ? ಏನಿದು ಹೊಸ ರಾಜಕೀಯ ಪಯಣದ ನಡುವೆ ಎದುರಾದ ಕಾನೂನು ಸಮರ? ನಿಜ ಹೇಳಬೇಕಂದ್ರೆ ಅವರ ವೈಯಕ್ತಿಕ ಜೀವನ ಈಗ ಒಂದು ದೊಡ್ಡ ಸಾರ್ವಜನಿಕ ಸಮರದ ರೂಪ ಪಡೆದುಕೊಂಡಿದೆ. ಮೊದಲಿಗೆ ಈ ಇಡೀ ಕಥೆಯ ಪ್ರಮುಖ ಪಾತ್ರಗಳು ಯಾರು ಮತ್ತು ಈ ವಿವಾದ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ನೋಡಿ, ಈ ಕಥೆಯಲ್ಲಿ 3 ಮುಖ್ಯ ಅಂಶಗಳಿವೆ. ಮೊದಲನೆಯದಾಗಿ ದಳಪತಿ ವಿಜಯ್, ತಮಿಳುನಾಡಿನ ಪ್ರೀತಿಯ ನಟ. ಈಗ ತಾನೇ ತಮಿಳಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಅಂತ ತಮ್ಮ ರಾಜಕೀಯ ಪಕ್ಷವನ್ನ ಶುರು ಮಾಡಿದ್ದಾರೆ. ಎರಡನೆಯವರು ಸಂಗೀತಾ ಸೋಣಲಿಂಗಂ, 1999ರಿಂದ ವಿಜಯ್ ಅವರ ಪತ್ನಿ. ಮತ್ತು ಮೂರನೇದು, ಈ ಇಡೀ ವಿವಾದದ ಕೇಂದ್ರಬಿಂದು, ಸಂಗೀತಾ ಅವರು ಹಾಕಿರುವ ವಿಚ್ಛೇದನ ಅರ್ಜಿ. ಇದು ಸುಮ್ಮನೆ ಒಂದು ಸೆಲೆಬ್ರಿಟಿ ಬ್ರೇಕಪ್ ಅಲ್ಲ. ಯಾಕಂದ್ರೆ 2026ರ ಚುನಾವಣೆಗೆ ತಯಾರಿ ನಡೆಸ್ತಿರೋ ವಿಜಯ್ಗೆ ಇದು ಅತಿ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ. ಹಾಗಿದ್ರೆ ಆ ಸ್ಫೋಟಕ ಅರ್ಜಿಯಲ್ಲಿ ಎಂತಹದ್ದೇನಿದೆ? ಸಂಗೀತಾ ಅವರು ಕೋರ್ಟಲ್ಲಿ ಮಾಡಿರುವ ಆರೋಪಗಳೇನು? ಬನ್ನಿ ಅದರ ವಿವರಗಳನ್ನು ನೋಡೋಣ. ಈ ಅರ್ಜಿಯ ಪ್ರಕಾರ ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, ಇದು ತೆರೆಮರೆಯಲ್ಲಿ ತುಂಬಾ ಸಮಯದಿಂದ ನಡೀತಿದೆ. ನೋಡಿ, 1999ರಲ್ಲಿ ವಿಜಯ್ ಮತ್ತು ಸಂಗೀತಾ ಮದುವೆ ಆಗ್ತಾರೆ. ಎಲ್ಲವೂ ಸರಿಯಿದೆ ಅಂದ್ಕೊಂಡಿದ್ದಾಗ ಏಪ್ರಿಲ್ 2021ರಲ್ಲಿ ತಮಗೆ ವಿವಾಹೇತರ ಸಂಬಂಧದ ಬಗ್ಗೆ ಮೊದಲ ಬಾರಿಗೆ ಗೊತ್ತಾಯ್ತು ಅಂತ ಸಂಗೀತಾ ಆರೋಪಿಸಿದ್ದಾರೆ. ಆಮೇಲೆ ಸಮಸ್ಯೆಯನ್ನ ಬಗೆಹರಿಸೋಕೆ ಮಾಡಿದ ಪ್ರಯತ್ನಗಳು ಕೂಡ ಫೇಲ್ ಆಗಿವೆ. ಕೊನೆಗೆ ಫೆಬ್ರವರಿ 27, 2026ರಂದು ಅವರು ಚಂಗಲ್ಪಟ್ಟು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅಂದ್ರೆ ಈ ಬಿರುಕು 2021ರಿಂದಲೇ ಶುರುವಾಗಿತ್ತು ಅನ್ನೋದು ಸ್ಪಷ್ಟ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ, ಸಂಗೀತಾ ಅವರು ಸುಮ್ಮನೆ ಡೈವೋರ್ಸ್ ಕೇಳ್ತಿಲ್ಲ. ಅವರು ವಿಶೇಷ ವಿವಾಹ ಕಾಯ್ದೆಯ ಸೆಕ್ಷನ್ 27 ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ. ಈ ಸೆಕ್ಷನ್ಗಳ ಅರ್ಥ ಏನು ಗೊತ್ತಾ? ಇದು ವ್ಯಭಿಚಾರ ಅಂದ್ರೆ ಅಡಲ್ಟ್ರಿ ಮತ್ತು ಮಾನಸಿಕ ಕ್ರೌರ್ಯದಂತಹ ತುಂಬಾನೇ ಸೀರಿಯಸ್ ಆರೋಪಗಳನ್ನು ಸೂಚಿಸುತ್ತೆ. ಹಾಗಿದ್ರೆ ಅರ್ಜಿಯಲ್ಲಿರೋ ಮುಖ್ಯ ಆರೋಪಗಳೇನು? ಕೇಳಿ. ಒಬ್ಬ ಪ್ರಮುಖ ನಟಿಯೊಂದಿಗೆ ವಿವಾಹೇತರ ಸಂಬಂಧ ಇದೆ ಅನ್ನೋದು ಒಂದು. ಸಂಗೀತ ಮತ್ತು ಮಕ್ಕಳನ್ನ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿರ್ಲಕ್ಷಿಸಲಾಗಿದೆ ಅನ್ನೋದು ಇನ್ನೊಂದು. ಅಷ್ಟೇ ಅಲ್ಲ, ಮನೆಯಲ್ಲೇ ಬಂಧಿಸಿಟ್ಟ ಹಾಗೆ ಮಾಡಲಾಗಿತ್ತು, ಆರ್ಥಿಕವಾಗಿ ನಿರ್ಬಂಧ ಹೇರಲಾಗಿತ್ತು ಅಂತಾನೂ ಆರೋಪಗಳಿವೆ. ಇದರ ಜೊತೆಗೆ ಇನ್ನೊಬ್ಬ ನಟಿ ವಿಜಯ್ ಜೊತೆಗಿನ ಫೋಟೋಗಳನ್ನು ಪೋಸ್ಟ್ ಮಾಡಿ ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ಅಂತಾನೂ ಅರ್ಜಿಯಲ್ಲಿ ಹೇಳಲಾಗಿದೆ. ಸೊ ಇದು ಕೇವಲ ದಾಂಪತ್ಯ ದ್ರೋಹದ ಕಥೆಯಲ್ಲ, ಇದರಲ್ಲಿ ಮಾನಸಿಕ ಹಿಂಸೆ, ಕಂಟ್ರೋಲ್ ಎಲ್ಲೋ ಸೇರಿದೆ ಅನ್ನೋ ಚಿತ್ರಣ ಸಿಗುತ್ತೆ. ವೈಯಕ್ತಿಕ ಆರೋಪಗಳು ಒಂದು ಕಡೆ ಆದ್ರೆ, ಈ ಕೇಸ್ನಲ್ಲಿ ಇನ್ನೊಂದು ದೊಡ್ಡ ಬಾಂಬ್ ಇದೆ. ಅದೇ 200 ಕೋಟಿ ರೂಪಾಯಿಗಳ ಬೇಡಿಕೆ. ಹೌದು, ವರದಿಗಳ ಪ್ರಕಾರ ಸಂಗೀತಾ ಅವರು ಕೈಯಿರುವ ಜೀವನಾಂಶ ಬರೋಬ್ಬರಿ 200 ಕೋಟಿ ರೂಪಾಯಿ. ಇದನ್ನು ನಾವೊಂದು ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದಾದ್ರೆ, ವಿಜಯ್ ಅವರ ಒಟ್ಟು ಆಸ್ತಿ ಸುಮಾರು 600 ಕೋಟಿ ಅಂತ ಅಂದಾಜಿದೆ. ಅಂದ್ರೆ ಅವರ ಆಸ್ತಿಯ 1/3 ಭಾಗವನ್ನ ಜೀವನಾಂಶವಾಗಿ ಕೇಳಲಾಗ್ತಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಮೊತ್ತ. ಅಂದಹಾಗೆ ಈ 200 ಕೋಟಿಯನ್ನು ಒಂದೇ ಮೊತ್ತವಾಗಿ ಕೇಳಿಲ್ಲ, ಅದಕ್ಕೊಂದು ಬ್ರೇಕ್ಡೌನ್ ಕೂಡ ಇದೆ. ಇದರಲ್ಲಿ 100 ಕೋಟಿ ಸಂಗೀತಾ ಅವರ ವೈಯಕ್ತಿಕ ಜೀವನಾಂಶಕ್ಕೆ, 50 ಕೋಟಿ ಮಕ್ಕಳ ಭವಿಷ್ಯಕ್ಕೆ ಮತ್ತು ಇನ್ನೊಂದು 50 ಕೋಟಿ ಅವರು ವಾಸವಿರುವ ಕುಟುಂಬದ ಮನೆಯ ಮೌಲ್ಯಕ್ಕೆ ಅಂತ ಕೇಳಲಾಗಿದೆ. ಸರಿ, ಇಷ್ಟೆಲ್ಲ ಆದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಇದು ನಿಜವಾಗ್ಲೂ ಒಂದು ವೈಯಕ್ತಿಕ ಸಮಸ್ಯೆಯೇ ಅಥವಾ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆಯಾ? ಇದೊಂದು ಖಾಸಗಿ ದುರಂತವೋ ಅಥವಾ ರಾಜಕೀಯ ಸಮರವೋ? ಈಗ 2 ರೀತಿಯ ವಾದಗಳು ಕೇಳಿಬರ್ತಿವೆ. ಒಂದು ಕಡೆ ಇದು ವೈಯಕ್ತಿಕ ದ್ರೋಹದ ಕತೆ, 26 ವರ್ಷಗಳ ದಾಂಪತ್ಯದಲ್ಲಿ ಆದ ನೋವು, ನಿರ್ಲಕ್ಷ್ಯ ಮತ್ತು ದ್ರೋಹದ ಪರಿಣಾಮವಾಗಿ ಪತ್ನಿ ತೆಗೆದುಕೊಂಡ ಅಂತಿಮ ನಿರ್ಧಾರ ಅಂತ ಹೇಳಲಾಗ್ತಿದೆ. ಆದರೆ ಇನ್ನೊಂದು ಕಡೆ ಇದೊಂದು ರಾಜಕೀಯ ಪಿತೂರಿ ಅಂತ ವಿಜಯ್ ಬೆಂಬಲಿಗರು ಬಲವಾಗಿ ವಾದಿಸ್ತಿದ್ದಾರೆ. 2026ರ ಚುನಾವಣೆಗೆ ಮುನ್ನ ವಿಜಯ್ ಅವರ ಇಮೇಜ್ ಡ್ಯಾಮೇಜ್ ಮಾಡೋಕೆ ಇದೊಂದು ಸರ್ಜಿಕಲ್ ಸ್ಟ್ರೈಕ್ ಅಂತವ್ರು ಕರೀತಿದ್ದಾರೆ. ಅಷ್ಟೇ ಅಲ್ಲ, ಇದರ ಹಿಂದೆ ಡಿಎಂಕೆ ಪಕ್ಷದ ಕೈವಾಡ ಇದೆ ಅಂತಾನೂ ಆರೋಪಿಸ್ತಿದ್ದಾರೆ. ಯಾಕಂದ್ರೆ ತನ್ನ ಕುಟುಂಬವನ್ನೇ ಸರಿಯಿಟ್ಕೊಳ್ಳೋಕಾಗ್ದವನು ರಾಜ್ಯವನ್ನ ಹೇಗೆ ಆಳ್ತಾನೆ ಅನ್ನೋ ಪ್ರಶ್ನೆಯನ್ನ ಜನರ ಮನಸ್ಸಲ್ಲಿ ಮೂಡಿಸೋದೇ ಇದರ ಉದ್ದೇಶ ಅಂತ ಅವರ ವಾದ. ವಿಜಯ್ ಅವರ ಬೆಂಬಲಿಗರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಇದು. ಚುನಾವಣೆಯ ಮೊದಲು ಅವರನ್ನ ಭಾವನಾತ್ಮಕವಾಗಿ, ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದು ಅವರ ಅಂತಿಮ ಅಸ್ತ್ರ. ಈ ಒಂದು ಮಾತು ಅವರ ಅಭಿಮಾನಿಗಳ ಮನಸ್ಥಿತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಆಕಸ್ಮಿಕವಾಗಿ ನಡೆದ ಘಟನೆಯಲ್ಲ, ಬದಲಿಗೆ ಇದೊಂದು ರಾಜಕೀಯ ವಿರೋಧಿಗಳು ಹೆಣೆದ ಸಂಘಟಿತ ಸಂಚು ಅಂತ ಅವರು ಬಲವಾಗಿ ನಂಬಿದ್ದಾರೆ. ಹಾಗಿದ್ರೆ ಈ 2 ವಾದಗಳ ನಡುವೆ
ಈ ಪ್ರಕರಣದ ಮುಂದಿನ ನಡೆ ಏನು? ಮುಂದೆ ಏನಾಗಬಹುದು? ಸದ್ಯಕ್ಕೆ ವಿಜಯ್ ಕಡೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಸಂಪೂರ್ಣ ಮೌನ. ಆದ್ರೆ ಚೆಂಗಲ್ಪಟ್ಟು ನ್ಯಾಯಾಲಯ ವಿಜಯ್ಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ. ಈಗ ಎಲ್ಲರ ಚಿತ್ತ ಇರೋದು ಏಪ್ರಿಲ್ 20ರ ಮೇಲೆ. ಅಂದು ಮುಂದಿನ ವಿಚಾರಣೆ ನಡೆಯಲಿದೆ. ಅದೂ ಕೂಡ ರಾಜಕೀಯ ಪ್ರಚಾರದ ಅಬ್ಬರ ಜೋರಾಗಿರೋ ಹೊತ್ತಲ್ಲಿ. ಸೊ ಅಂದು ವಿಜಯ್ ಅವರ ಕಾನೂನು ತಂಡ ಈ ಗಂಭೀರ ಆರೋಪಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದೇ ಈಗ ಕುತೂಹಲ. ಈ ಇಡೀ ಘಟನೆ ಒಂದು ದೊಡ್ಡ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ರಾಜಕೀಯಕ್ಕೆ ಬರುವ ಒಬ್ಬ ನಾಯಕನ ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಬದುಕಿನ ನಡುವೆ ಒಂದು ಗೆರೆ ಎಳೆಯೋದು ಸಾಧ್ಯವೇ? ವೈಯಕ್ತಿಕ ಬಿಕ್ಕಟ್ಟುಗಳು ಸಾರ್ವಜನಿಕ ಕರ್ತವ್ಯದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು? ಈ ಒಂದು ಗಂಭೀರ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಇಲ್ಲಿ